ಹೇಳುತ್ತಾರೆ. ವೆಂಕಟನಾಥನಾಗಿ ಜನ್ಮ ತಾಳಿದ ಶ್ರೀ ಗುರುರಾಯರು ತಮ್ಮ ಗುರುಗಳಾದ ಸುಬೇಂದ್ರ ತೀರ್ಥರು ಹಾಗೂ ವಿದ್ಯಾದೇವಿಯ ಅನುಗ್ರಹದಿಂದ ಪ್ರೇರಿತರಾಗಿ ಭಕ್ತಶ್ರೇಷ್ಠರ ಉದ್ಧಾರಕ್ಕಾಗಿ ಧರ್ಮ ಜಾಗೃತಿಯಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡರು. ಇನ್ನು ಮುಂದೆ ಸುಂದರ ವದನನೇ ನಂದಗೋಪಿಯ ಕಂದ ಮಂದರೋದ್ಧಾರ ಆನಂದ ಇಂದಿರಾ ರಮಣ ಇಂದು ಜನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರು ಮುಕುಂದನೇ ಮುಕುಂದನೇ. ರಾಘವೇಂದ್ರ ಸ್ವಾಮಿಗಳು, ಹೇಳು, ಯಾರಪ್ಪ ನೀನು? ಸ್ವಾಮಿ, ನಾನು ವೈಷ್ಣವ ಮತದ ವೆಂಕಣ್ಣ ಅಂತ. ನನಗೆ ತಂದೆ ತಾಯಿ ಯಾರೂ ಇಲ್ಲ ರೀ. ನನಗಿರೋದು ಮಾವ ಒಬ್ಬರೇ. ಅವನು ಶಾಲೆಗೆ ಸೇರಿಸ್ದೆ ದನ ಕಾಯಕ್ ಬಿಟ್ಟಿದ್ದಾನೆ. ನಾನೇನಾದರೂ ಶಾಲೆಗೆ ಹೋಗ್ಬೇಕಂದ್ರೆ ದನಕ್ಕೆ ಬಾರಿಸ್ತಾನ್ರಿ ಅಪ್ಪ. ನಿನಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಆಸಕ್ತಿ ಇದೆಯೇನಪ್ಪ? ಹೌದ್ರಿ ಹೌದ್ರಿ. ಭದ್ರಾಕ್ಷತೆಯನ್ನು ತೆಗೆದುಕೋ ಕೃಷ್ಣ. ನಿನಗೆ ವಿಪತ್ತು ಎದುರಾದಾಗ ಶ್ರೀ ರಾಘವೇಂದ್ರ ಎನ್ನು ಆ ಶ್ರೀಹರಿ ಕಾಪಾಡ್ತಾನೆ. ನಾನು ಬರ್ತೀನಿ ಸ್ವಾಮಿ, ನಾನು ಬರ್ತೀನಿ. ಒಳ್ಳೆಯದಾಗಲಿ. ವಿಡಿಯೋ ಮಾಡ್ತಾ ಇದ್ದೇವಲ್ಲ. ನನ್ ವಿದ್ಯಾಭ್ಯಾಸ ಬರುತ್ತೆ, ನಾ ಶಾಲೆಗೆ ಹೋಗ್ತೀನಿ. ನನ್ ವಿದ್ಯಾಭ್ಯಾಸ ಬರುತ್ತೆ, ನಾ ಶಾಲೆಗೆ ಹೋಗ್ತೀನಿ. ನನ್ ವಿದ್ಯಾಭ್ಯಾಸ ರಾಜಾದಿ ರಾಜ ರಾಜ ಮಹಾರಾಜ ಅಸದುಲ್ಲಾ ಖಾನ್ ಆ ರಹೇ. ವಿದ್ಯಾಭ್ಯಾಸ ಬರುತ್ತೆ, ನಾ ಶಾಲೆಗೆ ಹೋಗ್ತೀನಿ. ನನ್ ವಿದ್ಯಾಭ್ಯಾಸ ಬರುತ್ತೆ, ನಾ ಶಾಲೆಗೆ ಹೋಗ್ತೀನಿ. ನನ್ ವಿದ್ಯಾಭ್ಯಾಸ ಇದರ ಅವರೇ ಅಂದ್ರೆ ಇಲ್ಲಿ ಏ ಹುಡುಗ, ನಂಗೆ ಈ ಕಾಗದವನ್ನು ಓದಿ ಹೇಳು. ನನಗೆ ಓದಕ್ ಬರಲ್ರಿ ಅಪ್ಪ. ದುಃಖಿ ಮುಖ ನೋಡ್ತಿದ್ರೆ ತುಂಬಾ ಓದೋರಂಗೆ ಕಾಣ್ತೀರಿ. ನಿಮ್ ದುಃಖಿ ಚಾಲಕಿ ನಮ್ ದುಃಖಿ ಹತ್ರ ನಡೆಯೋದಿಲ್ಲ. ಓದು. ಸತ್ಯವಾಗ್ಲೂ ನಂಗೆ ಓದಕ್ ಬರಲ್ರಿ ಅಪ್ಪ. ಓದಕ್ ಬರಕಿಲ್ಲ? ನಮ್ ದುಃಖಿ ಓದಿಸ್ತಾರು. ರಹಮತ್ ಖಾನ್ ಜಿಲ್ಜುಲ್. ಅಯ್ಯಯ್ಯೋ, ನನ್ ಸಾಯಿಸ್ಬಿಡ್ತಾರಲ್ಲಪ್ಪ ಇವರು. ಸ್ವಾಮಿ ಗುರು ರಾಘವೇಂದ್ರ. ವೆಂಕಣ್ಣ, ನಿನಗೆ ಓದಲು ಸಾಧ್ಯವಾಗುತ್ತದೆ, ಓದು. ಓ ದೇವ್ರೇ, ಓ ದೇವ್ರೇ. ಓದ್ತೀನಿ ಓದ್ತೀನಿ. रहमत खान पीछे जाओ. ज़ुर तगो ಓದು. ಓದ್ತೀನಿ ಸ್ವಾಮಿ, ಓದ್ತೀನಿ. ರಾಘವೇಂದ್ರ, ನೀನೇ ಕಾಪಾಡಬೇಕು. ನನ್ನ ನವಾಬ್ ಅಸಾದುಲ್ಲಾ ಖಾನ್ ಸನ್ನಿಧಾನಕ್ಕೆ ಹಾಜರುದ್ದೀನ್ ಸಲಾಂಗಳು. ಹಾ ಹಾ, ಓದ್ತೀನಿ ಸ್ವಾಮಿ, ಓದ್ತೀನಿ. ನಮ್ಮ ಸೈನ್ಯ ಶತ್ರು ಪಾಳ್ಯಕ್ಕೆ ನುಗ್ಗಿ ಅವರ ಕೋಟೆಯನ್ನು ಕೈವಶ ಮಾಡಿಕೊಂಡಿದೆ. ಹಾ ಹಾ, ಮುಂದೆ ಮುಂದೆ ಓದು. ಓದ್ತೀನಿ
ಸ್ವಾಮಿ, ಓದ್ತೀನಿ. ನಿಮ್ಮ ಸೈನ್ಯ ಕಳುಹಿಸಬೇಡಿ, ನಾವು ಬೇಗ ಬರುತ್ತೇವೆ. ಇಂತಿ ಸಲಾಂಗಳು. ಅಷ್ಟೇ ರೀ ಇದರಲ್ಲಿರೋದು. ಯಾ ಅಲ್ಲಾ, ಪರ್ವತಿಕಾರ್, ಶಬಾಷ್. ಕ್ಯಾ ಖುಷಿ ಕಿ ಬಾತ್ ಸುನಾಯಾ ರೇ. ಅಚ್ಚ, ನಿಮ್ದುಕಿ ಹೆಸರು? ವೆಂಕಣ್ಣಾರಿ. ಅಚ್ಚ ವೆಂಕಣ್ಣಾರಿ, ಇನ್ಮೇಲೆ ನೀವು ನಮ್ದುಕಿ ಕಾಸ್ ದಿವಾನ್, ನಮ್ದುಕಿ ಜೊತೆಲೇ ಬನ್ನಿ. ಹಾ, ನಡೀರಿ ಸ್ವಾಮಿ. ರಾಘವೇಂದ್ರ, ಎಲ್ಲ ನಿನ್ನ ಚಿತ್ತನಪ್ಪ. ಹೀಗೆ ವಿದ್ಯಾಭಾರದ ವೆಂಕಣ್ಣ ಹಾಗೂ ದನ ಕಾಯುತ್ತಿದ್ದ ವೆಂಕಣ್ಣ ಶ್ರೀ ಗುರುರಾಯರ ದಯೆಯಿಂದ ನವಾಬರ ಸಂಸ್ಥಾನದಲ್ಲಿ ದಿವಾನರಾಗಿ ನೇಮಕಗೊಂಡು ಕಾರ್ಯನಿರ್ವಹಿಸುತ್ತಿರುತ್ತಾರೆ. ಹೀಗೆ ಒಂದು ದಿನ ವೆಂಕಣ್ಣಾಜಿ, ಹುಜೂರ್, ಏನ್ ಸಮಾಚಾರ ದಿವಾನ್ ಜಿ? ದೇವದೂತರೊಬ್ಬರು ಸ್ವರ್ಗಲೋಕದಿಂದ ಬಂದಿದ್ದಾರೆ. ಯಾರು? ಮೊಹಮ್ಮದ್ ಪೈಗಂಬರರೇ? ಅಲ್ಲ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ಹಾ ವೆಂಕಣ್ಣಾಜಿ, ಈ ಮೌಲ್ವಿಗಳು, ಸನ್ಯಾಸಿಗಳು ಎಲ್ಲರೂ ಮಹಾತ್ಮರಲ್ಲ. ಏನಾದರೂ ಕೊಟ್ಟು ಕಳುಹಿಸಿಬಿಡಿ. ಅವರು ಸಾಮಾನ್ಯರಲ್ಲ. ಅವರ ಹೆಸರು ಹೇಳಿದೊಡನೆ ಓದಲು ಬಾರದ ನಾನು ವಿದ್ಯಾವಂತನಾದ ಹಿರಿಮೆ ನನಗೆ ಗೊತ್ತಿದೆ. ನಮ್ಮ ರಾಜ್ಯದ ಸಹಸ್ರಾರು ಜನರ ಕಷ್ಟಗಳು ಅವರಿಂದಲೇ ನಿವಾರಣೆಯಾಗಿದೆ ಹಾಗೂ ಆಗುತ್ತಿದೆ. ಅವರನ್ನು ತಾವು ಬಂದು ಒಂದು ಬಾರಿ ನೋಡಿ ಅವರ ಆಶೀರ್ವಾದ ಪಡೆಯಬೇಕೆಂಬುದೇ ನನ್ನ ಇಚ್ಛೆ. ಅಚ್ಚ, ಅವರ ಭೇಟಿಗೆ ಏರ್ಪಾಡು ಮಾಡಿ. ತಮ್ಮ ಇಚ್ಛೆ. ನಾಳೆ ನಿಮ್ಮ ಗುರುಗಳ ಶಕ್ತಿ ಪರೀಕ್ಷೆಯನ್ನು ನಾವು ಮಾಡುತ್ತೇವೆ. ರಹಮತ್ ಖಾನ್ ಜಿ ಹುಜೂರ್, ನಾಳೆ ನಮ್ದುಕಿ ನಜರ್ ಒಂದು ತಟ್ಟೆ ಮಾಂಸ. ಆಗ್ಲಿ ಹುಜೂರ್. ಮಹಾಸ್ವಾಮಿ ವೆಂಕಣ್ಣ ಮಾಡುವ ನಮಸ್ಕಾರಗಳು. ಮಹಾಸ್ವಾಮಿ, ತೆರೆದ ಕಣ್ಣಿದ್ದು ಕುರುಡನಾಗಿರುವ ಈ ನಮ್ಮ ದಣಿಯ ಅಂಧತ್ವವನ್ನು ನೀಗಿಸಿ ನೀನೇ ಕಾಪಾಡಬೇಕು. ರಾಜಾದಿರಾಜ, ರಾಜ ಮಹಾರಾಜ ಅಸಾದುಲ್ಲಾ ಖಾನ್ ಆ ರಹೇ. ಸ್ವಾಮೀಜಿ ಮಹಾರಾಜ್, ನವಾಬ್ ಅಸಾದುಲ್ಲಾ ಖಾನ್ ಮಾಡುವ ಸಲಾಂಗಳನ್ನು ಸ್ವೀಕರಿಸಬೇಕು. ನಾರಾಯಣ, ನಿಮ್ಮನ್ನು ನೋಡಿ ನಮಗೆ ಬಹಳ ಸಂತೋಷವಾಯಿತು. ನಮಗೂ ಹಾಗೆ ಆಗಿದೆ ಸ್ವಾಮೀಜಿ ಮಹಾರಾಜ್. ಸ್ವಾಮೀಜಿ ಮಹಾರಾಜ್, ನಮ್ದುಕಿ ನಜರ್ ಸ್ವೀಕರಿಸ್ತಾರೇನು? ಭಕ್ತಿಯಿಂದ ಯಾರು ಏನೇ ನೀಡಿದರೂ ರಾಮ ಅದನ್ನು ಸ್ವೀಕರಿಸುತ್ತಾನೆ. ರಹಮತ್ ಖಾನ್ ಜಿ ಹುಜೂರ್. ಒಪ್ಪಿಸ್ಕೋಬೇಕು ಮಹಾರಾಜ್. ನೀವು ನಮಗಾಗಿ ತಂದಿರುವ ಈ ಪ್ರೇಮದ ಕಾಣಿಕೆಯನ್ನು ಮರೆಮಾಡಿಕೊಡಬೇಡಿ, ತೆರೆದೇ ಇಡಿ. ಅಚ್ಚ. ಅಯ್ಯೋ, ಮಾಂಸವೇ, ಸ್ವಾಮೀಜಿಗೆ ಮಾಂಸವೇ. ಕೃಷ್ಣ ಕೃಷ್ಣ, ಕ್ಷಮಿಸು, ನೋಡಲಾರೆ. ಯಾಕೆ ಸ್ವಾಮೀಜಿ ಮಹಾರಾಜ್, ಒಪ್ಪಿಸ್ಕೋತಿಲ್ವೇ? ಸ್ವೀಕರಿಸುತ್ತೇನೆ. ನವಾಬರೇ, ಈ ತೆರೆದ ಪರದೆಯನ್ನು ಇನ್ನೊಮ್ಮೆ ಮುಚ್ಚಿ. ಅಚ್ಚ. ಕೃಷ್ಣಾರ್ಪಣಮಸ್ತು. ಈಗ ಈ ಪರದೆಯನ್ನು ಸರಿಸಿ. ಹಾ,
ಮಾಂಸವಾಗಿ ಹಣ್ಣಾಯಿತೆ. ರಾಘವೇಂದ್ರ, ಎಲ್ಲ ನಿನ್ನ ಲೀಲೆನಪ್ಪ. ನೋಡಿದಿರಲ್ಲವರೇ, ದೇವರನ್ನು ಹೇಗೆ ಗೌರವಿಸಬೇಕೆಂದು ನಮ್ಮಿಬ್ಬರಿಗಿಂತಲೂ ಆ ಅಲ್ಲಾನಿಗೆ ಚೆನ್ನಾಗಿ ಗೊತ್ತು. ನಮ್ಮ ಧರ್ಮ ಆಚರಣೆ ಬೇರೆ ಬೇರೆಯಾಗಿರಬಹುದು, ಆದರೆ ನಾವಿಬ್ಬರು ಮುಖ್ಯವಾಗಿ ಮಾನವ ಜಾತಿ, ಧರ್ಮ ಜಾತಿಯನ್ನು ಪಕ್ಕಕ್ಕಿಡಿ. ಯಾ ಅಲ್ಲ, ಮಾಫ್ ಮಾಡಬೇಕು. ನಿಮ್ಮ ಮಹಿಮೆ ತಿಳಿಯದೆ ತಪ್ಪು ಮಾಡಿಬಿಟ್ಟೆ. ಯಾ ಅಲ್ಲ, ಪಾರ್ವತಿಕಾರ್, ನನ್ನನ್ನು ದಂಡಿಸು. ಸ್ವಾಮೀಜಿ, ನಿಮ್ಮ ದೇವರಿಗೂ ನನ್ನನ್ನು ದಂಡಿಸುವಂತೆ ಹೇಳಿ. ಪಶ್ಚಾತ್ತಾಪದಿಂದ ಪರಿಶುದ್ಧರಾದವರನ್ನು ರಾಮ ಎಂದಿಗೂ ಶಿಕ್ಷಿಸುವುದಿಲ್ಲ. ಹಾಗಾದರೆ ನಿಮ್ಮ ರಾಮನಿಗೆ ನಮ್ಮ ಕಡೆಯಿಂದ ಏನಾದರೂ ಸೇವೆ ಸಲ್ಲಿಸಲೇಬೇಕು. ರಾಮ ನಿಮ್ಮಿಂದ ಸೇವೆ ಬಯಸಿದ್ದಾನೆ. ಶ್ರೀರಾಮಚಂದ್ರ, ನವಾಬರೇ, ತುಂಗಾಭದ್ರಾ ತೀರದ ಮಂಚಾಲೆ ಗ್ರಾಮವನ್ನು ನಮಗೆ ಕೊಡುವಿರಾ? ಏನು, ಮಂಚಾಲೆ ಗ್ರಾಮವೇ? ಅದನ್ನು ಖಂಡಿತವಾಗಿಯೂ ಕೊಡುವುದಿಲ್ಲ. ಅದು ಬರೀ ಬಂಜರ ಭೂಮಿ ಸ್ವಾಮಿಗಳೇ. ಅದನ್ನು ಬಿಟ್ಟು ಬೇರೆ ಯಾವುದಾದರೂ ಬೆಲೆ ಬಾಳುವ ಭೂಮಿಯನ್ನೇ ಕೇಳಿ, ಹಣದ ರಾಶಿಯನ್ನೇ ಕೇಳಿ, ಕೊಟ್ಟು ಬಿಡುತ್ತೇವೆ. ಸನ್ಯಾಸಿಗೆ ಸಿರಿತನ ಬಡತನ ಎರಡೂ ಒಂದೇ. ನಿಮ್ಮ ಹಣ ನಮಗೇಕೆ ಬೇಕು? ರಾಮ ಕೇಳು ಎಂದಿರುವುದು ಆ ಗ್ರಾಮ. ಕೊಟ್ಟರೆ ಏನೋ ಕೊಟ್ಟೇ ಬಿಡುತ್ತೇವೆ. ಸರ್ಕಾರ, ಮಂಚಾಲೆ ಗ್ರಾಮವನ್ನು ಈಗಾಗಲೇ ನಮ್ಮ ಸಾಹೇಬರಿಗೆ ಬಳುವಳಿಯಾಗಿ ಕೊಟ್ಟಾಗಿದೆಯಲ್ಲ. ಪರ್ವಾನಹಿ ದಿವಾನ್ಜಿ, ಓಗೂರು, ತಿಮ್ಮಾಪುರ ಗ್ರಾಮಗಳನ್ನು ನಮ್ಮ ಸಾಹೇಬರಿಗೆ ಕೊಟ್ಟು ಅವರ ಹೆಸರಿಗೆ ಬರೆದಿರುವ ಮಂಚಾಲೆ ಗ್ರಾಮವನ್ನು ಈಗಲೇ ನಮ್ಮ ಸ್ವಾಮೀಜಿ ಹೆಸರಿಗೆ ಬರೆದು ಕೊಟ್ಟು ಬಿಡಿ. ಆಮೇಲೆ ಸ್ವಾಮೀಜಿಗೆ ನಿತ್ಯ ಪೂಜೆಗೆ ಬೇಕಾದ ವಸ್ತುಗಳೆಲ್ಲ ಇನ್ನ ಮೇಲೆ ನಮ್ಮ ಅರಮನೆಯಿಂದಲೇ ನಡೆಯಲಿ. ವೆಂಕಣ್ಣ, ಈ ಸ್ವಾಮಿಗಳು ನಿಮಗೆ ಮಾತ್ರವಲ್ಲ, ಇಡೀ ಜಗತ್ತಿಗೆ ಗುರುಗಳು. ಜೈ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿ. ಜೈ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿ. ಜೈ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿ. ಜೈ ಶ್ರೀ ಗುರು ರಾಘವೇಂದ್ರ ಸ್ವಾಮಿ. ಹೀಗೆ ಮಂಚಾಲೆ ಗ್ರಾಮವನ್ನು ಪಡೆದ ಶ್ರೀರಾಯರು ಮಂತ್ರಾಲಯವೆಂಬ ಹೆಸರನ್ನಿಟ್ಟು ಮಠವನ್ನು ಸ್ಥಾಪಿಸುತ್ತಾರೆ. 1671ರಲ್ಲಿ ವಿರೋಧಿ ನಾಮ ಸಂವತ್ಸರದ ಶ್ರಾವಣ ಬಹುಳ ಗುರುವಾರದಂದು ಸೂರ್ಯೋದಯಕ್ಕೂ ಮುನ್ನ ತಮ್ಮ ಶಿಷ್ಯರೊಂದಿಗೆ 800 ವರ್ಷಗಳು ಜೀವಂತವಾಗಿಯೇ ಇರುವುದಾಗಿ ಹೇಳಿ ಈಗಿನ ಮಂತ್ರಾಲಯದಲ್ಲಿನ ಬೃಂದಾವನದಲ್ಲಿ ಸಜೀವ ಸಮಾಧಿಯಾಗುತ್ತಾರೆ. ಹೀಗೆ ಮಂತ್ರಾಲಯ ಮತ್ತು ಶ್ರೀರಾಯರು ಹಲವಾರು ಪವಾಡಗಳಿಗೆ ಸಾಕ್ಷಿಯಾಗಿರುತ್ತಾರೆ. ಅದರ ನಿದರ್ಶನವಾಗಿ
ನಿನ್ನದೆ ಸ್ಮರಣೆ ಶರಣು 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 ಗುರು ರಾಘವೇಂದ್ರ ಶರಣು 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 ಗುರು ಸಾರ್ವಭೌಮ ಶರಣು पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुरे ಗುರುನಾಮವೇ ಗೋಮಂತೆಯ ಕೊರಳ ಘಂಟೆಯಲ್ಲಿ ಮಂತ್ರಾಕ್ಷತೆ ಮಂಚಾಲಯ ಮಣ್ಣ ಕಣಗಳಲ್ಲಿ ಮೂಲ ರಾಮ ನಿನ್ನ ತಂದೆ ನೀನೆ ನಮ್ಮ ತಾಯಿ ತಂದೆ ಸತ್ಯದ ದೀಪ ಹಚ್ಚುವ ಕರುಣೆಯ ಕಿರಣ ಚೆಲ್ಲುವ ರಾಮನ ಸಾರ ತುಂಬುವ ಹನುಮನ ಶಕ್ತಿ ನೀಡುವ ಬೃಂದಾವನದಿ ನೆಲೆಸಿದ ಪೂಜನೆ ನಿನಗೆ ಶರಣು 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 ಗುರು ರಾಘವೇಂದ್ರ ಶರಣು 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 ಗುರು ಸಾರ್ವಭೌಮ ಶರಣು ಅಪ್ಪು ಡ್ಯಾನ್ಸ್ ಮಾಡೋರಲ್ಲ ಸ್ಟೇಜ್ ಹತ್ರ ಹಿಂದ್ಗಡೆ ಬರಬೇಕು ಅಂತ ಮಕ್ಕಳಲ್ಲಿ